ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು. ನಾನು ಬೇಸಿಕಲಿ ತಮಿಳ್ನಾಡು ಊಟಿಯಿಂದ ಬಂದಿದ್ದೆ. ಸೊ ಊಟಿನಲ್ಲಿ ಒಂದು 10 years ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ. ಬಡಗಾಸ್ ಒಂದು ಊಟಿನಲ್ಲಿರೋರು. ಸೊ ನಾನು ಬಡಗ. ಸೊ ನನ್ನ ಮೂವಿ ಇದು ಅಂತ ಒಂದು ಮಾಡಿದೆ, ಅದು 50 days ಥಿಯೇಟರ್ನಲ್ಲಿ ರನ್ ಆಯಿತು. ಊಟಿ ಮಾತ್ರ ರಿಲೀಸ್ ಮಾಡಿದೆ ನಾನು. ಸೊ ಅದು ನಾನು ಬೇಸಿಕಲಿ ಸೈಂಟಿಸ್ಟ್, PhD ಇನ್ ಬಯೋಟೆಕ್ನಾಲಜಿ ಮಾಡಿ MBA ಫಿನಿಶ್ ಮಾಡಿದೆ. ಸೊ ನಂದು ಇಂಟ್ರೆಸ್ಟ್ ಫುಲ್ಲ ಚಿಕ್ಕ ವಯಸ್ಸು ಅಂತ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್. ಸೊ ಇದೇ ನಂದು ಫುಲ್ ಇಂಟ್ರೆಸ್ಟು. ಸೊ ಅದಕ್ಕೆ ನಾನು 5 ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೆ ಮ್ಯೂಸಿಕ್. 5 ವಯಸ್ಸಿಂದ ಸ್ಟಾರ್ಟ್. ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ, ಬ್ಯಾಂಗ್ಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಸ್ಟುಡಿಯೋ, ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ. ಸೊ ಇದು ಬಂದು ಕನ್ನಡನಲ್ಲಿ ನಂದು ಫಸ್ಟ್ ಮೂವಿ ಪ್ರಾಪ್ತಿ ಅಂತ. ಇದನ್ನು ಮಾಡೋದಕ್ಕೆ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದದ್ದು. ತಮಿಳ್ನಾಡಿಂದ ಇಲ್ಲಿ ಬಂದಿದ್ದೆ ಮೂವಿ ಮಾಡೋದು ಬೇಕಾಗಿ. ಸೊ ಇಲ್ಲಿ ಬಂದು ನೋಡಿದ ತಕ್ಷಣ ಎಲ್ಲ ಪರಿಚಯ ಆದರು. ಇವರು ಜೈ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು. ಅವರು ಬಿತ್ಕೊಂಡು ಮೂವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬಂದದ್ದು. ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು. ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ, ಬಟ್ ಕೋಆಪ್ರೇಷನ್ ಸ್ವಲ್ಪ ಕಡಿಮೆ. ಇಲ್ಲಿ ಬಂದು ಫುಲ್ ಕೋಆಪ್ರೇಷನ್ ಇದೆ. ನಾನೆಲ್ಲ ನೋಡಿದ ತಕ್ಷಣ ಇವರು ನೋಡಿ, ವಾಸು ಸರ್ ನೋಡಿದರೆ ಇವರೊಂದು ಬ್ರದರ್ ಥರನೇ. ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಥರ ಇಷ್ಟು ಹೆಲ್ಪ್ ಮಾಡೋರು ನಾನು ನೋಡಿಲ್ಲ. ಸೊ ಇವರು ಸಿಕ್ಕಿದ್ರು. ಆಮೇಲೆ ಒಬ್ಬರ ಸಿಕ್ಕಿದ್ರು ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್. ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಸರಿ ಒಂದು ಮೂವಿ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಇದು ಮಾಡಿ ಈಗ ಜಸ್ಟ್ ಒಂದು 6 months ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು. ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಆಗಿದೆ. ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ. ಸೊ ಸ್ಟೋರಿ ಬಂದು ನಂದು ಪ್ಲ್ಯಾನ್ ಬಂದು ಜಯಸೂರ್ಯ ಹೀರೋ ಮಾಡಬೇಕು. ಇವ್ರ ಜೊತೆ ಒಂದು 3 ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ. ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡಿದ. ಫಸ್ಟ್ ಇಂಟ್ರೆಸ್ಟ್ ಬಂದು ಡ್ಯಾನ್ಸ್ ಬೇಕು, ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂತ ಹೇಳಿ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು. ಜಸ್ಟ್ ಕಾಲ್ ಮಾಡಿದೆ, ಕೇಳಿದೆ. ಅವರು ಅತ್ತೆ ಬಂದು ಮಂಜುಳಾ ಗೌರಾಜ್ ಮೇಡಮ್, ಅವರಿಗೆ ಫೋನ್ ಮಾಡಿದೆ. ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು. ಇಮಿಡಿಯೇಟ್ ಮನೆಗೆ ಹೋದೆ, ಮಾತಾಡಿದೆ, ಫಿಕ್ಸ್ ಆಯಿತು. ಸೊ ಅವರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸು. ಸೊ ನನಗೆ ಕಲೆ ಬಗ್ಗೆ ತುಂಬ ಇಂಟ್ರೆಸ್ಟ್, ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್. ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ. ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂತು ಒಂದು ವೈಫ್ ಕ್ಯಾರೆಕ್ಟರ್ ಬೇಕು. ಸೊ ಅದಕ್ಕೆ ನೋಡಿದೆ, ಅವರು ನೆಟ್ನಲ್ಲಿ ಸಿಕ್ಕಿದ್ರು, ಪ್ಲಸ್ ಕಾಂಟ್ಯಾಕ್ಟ್ನಲ್ಲಿ ಸಿಕ್ಕಿದ್ರು. ನಿಖಿತಾ ಬಂದು ಸೆಕೆಂಡ್ ಹೀರೋಯಿನ ಇಂಟ್ರೊಡ್ಯೂಸ್ ಮಾಡಿದೆ. ಇನ್ನೊಂದು ಥರ್ಡ್ ಬಂದು ಮೋನಿಶಾ ಅಂದ್ಬಿಟ್ಟು ಒಂದು ಆರ್ಟಿಸ್ಟ್ ಇದ್ದಾರೆ. ಅವರು ಥರ್ಡ್ ಹೀರೋ. ಅವರು ಒಂದು ಚಿಕ್ಕ ಹುಡುಗಿ ಥರ ಇರಬೇಕು, ಸ್ಕೂಲ್ ಹುಡುಗಿ ಥರ ಇರಬೇಕು. ಅದಕ್ಕೆ ಯಾಕಂದರೆ ಕಾನ್ಸೆಪ್ಟ್ ಬಂದು ಆ ಥರ. ಈ ಮೂವಿನಲ್ಲಿ ನಾನು 3 ಕಾನ್ಸೆಪ್ಟ್ ಮೇಯ್ನಾಗಿ ಮಾಡ್ತಾ ಇದ್ದೆ. ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕಾ ಇದು ಮೆಸೇಜ್ ಹೋಗಬೇಕು, ನಂದು ಪ್ಲ್ಯಾನ್ ಅದೇ. ನಾನು ಸುಮ್ಮನೆ ನಾರ್ಮಲ್ಲ ಒಂದು ಡ್ಯಾನ್ಸು, ಫೈಟು, ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಮೆಸೇಜ್ ಹೋಗಬೇಕು, ಈಗಿನ ಜನ್ರೇಷನ್ಗೆ ಎಲ್ಲ ಕಲಿಬೇಕು, ಎಷ್ಟೋ ಕಲಿಬೇಕಾದಿತ್ತು. ಸೊ ಅದರಲ್ಲಿ ಫಸ್ಟ್ ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮನ್ನು ನೋಡ್ತೀನಿ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದು ಬಂದು ತುಂಬ ಪ್ರಾಬ್ಲಮ್. ಈಗ ಎಲ್ಲ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಒಂದು. ಇದು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಇಬ್ಬರು ಸೈಡ್ನಲ್ಲೂ, ಹಸ್ಬೆಂಡ್ ಸೈಡು ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ. ಯಾರೂ ಸೋತವರಲ್ಲ. ಸೊ ಹಸ್ಬೆಂಡ್ ಏನು ಮಾಡ್ತಾರೆ ಅದೇ ವೈಫು ಮಾಡ್ತಾರೆ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಇದಕ್ಕೆ ಡೈವರ್ಸ್ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು. ಇದು ಮೇಯ್ನ್ ಪ್ರಾಬ್ಲಮ್. ಇದನ್ನು ನಾನು ಫೋಕಸ್ ಮಾಡಲೇಬೇಕು. ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು, ಸರ್ ಸುಮ್ಮನೆ ಸುಮ್ಮನೆ ಡೈವರ್ಸ್ ಮಾಡಿಬಿಟ್ರು, ದುಡ್ಡು ಬೇಕಾಗಿ ಡೈವರ್ಸ್ ಮಾಡಿದ್ರು, ಏನೇನೋ ರೀಸನ್ ಹೇಳ್ತಾರೆ. ಸರಿ, ಇದನ್ನು ನಾವು ಯಾಕೆ ಒಂದು ಕಾನ್ಸೆಪ್ಟ ಮಾಡಬಾರ್ದು ಅಂತ ಅದನ್ನು ಫಸ್ಟ್ ಕಾನ್ಸೆಪ್ಟ ಮಾಡಿದೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ್ರ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ. ಸೊ ಇದು ನಂಬರ್ 1 ಕಾನ್ಸೆಪ್ಟ್. ನಂಬರ್ 2 ಕಾನ್ಸೆಪ್ಟ್ ಒಂದು ಇನ್ಫ್ಯಾಚುಯೇಷನ್, ಆಕರ್ಷಣೆ. ಸೊ ಇದು ಒಂದು ಚಿಕ್ಕ ಹುಡುಗರಿಗೆ ದೊಡ್ಡವ್ರು ನೋಡಿದ್ರೆ ಒಂದು ಆಸೆ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಇನ್ಫ್ಯಾಚುಯೇಷನ್, ಕನ್ನಡದಲ್ಲಿ ಆಕರ್ಷಣೆ. ಸೊ ಅದು ಬಂದು ಅವರಿಗೆ ಹೇಗೆ ಬರುತ್ತೆ, ಅದು ಏನು ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ಪೇರೆಂಟ್ಸ್ ಪ್ರಾಬ್ಲಮಾ ಅಲ್ಲದು ಚಿಲ್ಡ್ರನ್ ಪ್ರಾಬ್ಲಮಾ ಎಲ್ಲದನ್ನ ಅನಲೈಸ್ ಮಾಡಿ ನಾನು ಸೈಕಾಲಜಿಕಲ್ ಇದ್ರ ಪ್ರಕಾರ ಅವ್ರನ್ನ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಆ ಹುಡುಗಿಯ ಸೆಲೆಕ್ಟ್ ಮಾಡಿ, ಮೋನಿಶಾ ಹುಡುಗಿ ಅವ್ರು ಬಂದಿಲ್ಲ ಅವತ್ತು. ಸೊ ಆ ಹುಡುಗಿ ಸೆಲೆಕ್ಟ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟರ್ ಮಾಡಿದೆ. ಸೊ ಅಲ್ಲಿ ಬಂದು ಏನೇನು ಪ್ರಾಬ್ಲಮ್ಸ್ ಫ್ಯೂಚರ್ನಲ್ಲಿ ಸಿಕ್ಕುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನ ಇನ್ಫ್ಯಾಚುಯೇಷನ್ ಏನಾದ್ರು ಫೈನಲ್ ಅವ್ರು ಏನಾಗ್ತಾರೆ, ಆ ಥರ ಒಂದು ಸೈಕಾಲಜಿಕಲಿ ಅಫೆಕ್ಟ್ ಆಗ್ತಾರೆ ಆ ಹುಡುಗಿ. ಅದೇ ನೆಕ್ರೋಫೋಬಿಯಾ ಒಂದು ಡಿಸೀಸ್ ಅವ್ರಿಗೆ ಬರುತ್ತೆ. ಆ ಡಿಸೀಸ್ ಅಂತ ಅವರ ಆಚೆಯಾಗಿ ಬರ್ತಾರೆ. ಅದನ್ನು ಟ್ರೀಟ್ ಮಾಡೋದಕ್ಕೆ ಹೀರೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿ ಅವರು ಬಂದು ಮ್ಯೂಸಿಕ್ ಥೆರಪಿಸ್ಟ್ ಬರ್ತಾರೆ. ನಾನು ಬೇಸಿಕಲಿ ನಾನು ಮ್ಯೂಸಿಕ್ ಥೆರಪಿಸ್ಟ್. ಸೊ ಅದಕ್ಕೆ ಬೇಸ್ ಮಾಡಿ ಅವರಿಗೆ ಆ ಕ್ಯಾರೆಕ್ಟರ್ ಕೊಟ್ಟಿದೆ, ಮ್ಯೂಸಿಕ್ ಥೆರಪಿ ಕ್ಯಾರೆಕ್ಟರ್. ಸೊ ಈ 3 ಹೀರೋಯಿನ್ ಬಂದು ಈ ಸೆಕೆಂಡ್ ಕಾನ್ಸೆಪ್ಟ್ ಆಯಿತು. ಫಸ್ಟ್ ಕಾನ್ಸೆಪ್ಟ್ ಬಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಸೆಕೆಂಡ್ ಬಂದು ಇನ್ಫ್ಯಾಚುಯೇಷನ್, ಥರ್ಡ್ ಬಂದು ನಮ್ಮದು ಇದು ಕಲೆ ಇಸ್ ವೆರಿ ಇಂಪಾರ್ಟೆಂಟ್. ಟ್ಯಾಲೆಂಟ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯನ್ ಕಲ್ಚರ್ಗೆ ಡ್ಯಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಭರತನಾಟ್ಯಂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಮೇನ್ ಕಾನ್ಸೆಪ್ಟ್ ಅಂದರೆ ಭರತನಾಟ್ಯಂ ಮಾಡಿದೆ. ಎಷ್ಟೋ ಡ್ಯಾನ್ಸ್ ಇದೆ, ಕುಚಿಪುಡಿ ಎಲ್ಲ ಇದೆ, ಬಟ್ ಭರತನಾಟ್ಯಂ ಬೇಸ್ ಮಾಡಿದರೆ
ನಮ್ಮ ಹೋಲ್ ಇಂಡಿಯಾಗೆ ರೀಚ್ ಆಗ್ಬೋದು, ವರ್ಲ್ಡ್ಗೆ ರೀಚ್ ಆಗ್ಬೋದು. ಭರತನಾಟ್ಯಂ ಕಾನ್ಸೆಪ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಒಂದು ಹೀರೋಯಿನ್ಗೆ ಕೊಟ್ಟು, ಮೇನ್ ಹೀರೋಯಿನ್ಗೆ ಅವ್ರು ಕೊಟ್ಟು ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ರು. ಅವ್ರು ಫೈನಲ್ ಏನಾಗ್ತಾರೆ, ಅವರು ಹೀರೋ ಎಲ್ಲ ಟ್ರೈ ಮಾಡ್ತಾರೆ, ಫೈನಲ್ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ. ಅದು ಮತ್ತೆ ಫೈನಲ್ ಅವ್ರ ಪ್ರಾಪ್ತಿ ಅಲ್ಲೇ ಪ್ರಾಪ್ತಿ ಹೆಸರು ಎಸ್ಟಾಬ್ಲಿಷ್ ಆಗುತ್ತೆ. ಪ್ರಾಪ್ತಿ ಮೇಲೆ ಅವರು ಹಣ ಬೇರೆ. ಸೊ ಅದು ಬಂದು ಅವ್ರ ಫ್ಯೂಚರ್ನಲ್ಲಿ ಫುಲ್ ಡ್ಯಾನ್ಸರ ಇರಬೇಕು, ಲೈಫ್ ಲಾಂಗ್ ಡ್ಯಾನ್ಸರ ಇರಬೇಕು ಎಂಬುದೇ ಅವ್ರ ಕಾನ್ಸೆಪ್ಟ್. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಪ್ತಿ ಇದೆ. ಒಬ್ಬರಿಗೆ ಈ ಥರ ಇದಾಗಬೇಕು, ಒಬ್ಬರು ಡ್ಯಾನ್ಸರ್ ಆಗಬೇಕು. ಅದು ಒಂದು ಕಲ್ಚರ್ ಬಗ್ಗೆ ನಾನು ಪ್ಲಾನ್ ಮಾಡಿದೆ. ಸೊ ಈ 3 ಕಾನ್ಸೆಪ್ಟ್ನಲ್ಲಿ ಫುಲ್ ಮೂವಿ ಹೋಗುತ್ತೆ. ಇಲ್ಲಿ ಫುಲ್ ಟ್ವಿಸ್ಟ್ ಇರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್. ನನಗೆ ಹಾರರ್ ಅಂದರೆ ತುಂಬ ಇಷ್ಟ. ಒಂದೊಂದು ಸೆಕೆಂಡು ನೀವು ಮ್ಯೂಸಿಕ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಬೇಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಇಂದ ನನಗೆ ಎಲ್ಲ ಕಾನ್ಸೆಪ್ಟ್ ಹಾರರ್ ಏನು ಮಾಡಬೇಕು. ಇಂಗ್ಲೀಷ್ನಲ್ಲಿ ಎಕ್ಸಾರ್ಸಿಸ್ಟ್ ಅಂತ ಮೂವಿ ಬಂತು, ಎಲ್ಲ ನೋಡಿರ್ಬೋದು. ಅದೇ ಥರ ನೆಕ್ಸ್ಟ್ ಮೂವಿ ಪ್ಲಾನ್ ಮಾಡ್ತಾ ಇದ್ದೆ. ಈಗಲೇ ನಾನು ಮಾಡಿದ್ದು ಕಂಪ್ಲೀಟ್ ಹಾರರ್, ಜೋಕ್ಸ್ ಇಲ್ಲ, ಫೈಟ್ ಇಲ್ಲ, ಒಂದಿಲ್ಲ, ಓನ್ಲಿ ಹಾರರ್. ಇದು ಬಂದು ಕನ್ನಡನಲ್ಲಿ ಫುಲ್ಲ ಮಾಡೋದೊಂದು ನನಗೆ ಪ್ಲಾನ್ ಇದೆ. ನೆಕ್ಸ್ಟ್ ಮೂವಿಗೆ ಪ್ರಾಜೆಕ್ಟ್ ರೆಡಿ. ಸೊ ಆಗ ಹಾರರ್ ಬೇಸ್ ಮಾಡ್ಕೊಂಡು ಏನೇನು ಮಾಡ್ಬೋದು, ಮ್ಯೂಸಿಕ್ನಲ್ಲಿ ಏನೇನು ಹೊಸ ಟೆಕ್ನಾಲಜಿ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿದೆ. ಸೊ ಈ ಮೂವಿನಲ್ಲಿ ಹಾರರ್ ಜಾಸ್ತಿ ಕಾಣಿಸಿದೆ, ಬಟ್ ಸ್ಟೋರಿನಲ್ಲಿ ಸ್ವಲ್ಪ ಕಡಿಮೆ, ಬಟ್ ಮ್ಯೂಸಿಕ್ನಲ್ಲಿ ಹಾರರ್ ಡಾಮಿನೇಟ್ ಆಗುತ್ತೆ. ಸೊ ಇದು ಈ ಕಾನ್ಸೆಪ್ಟ್ನಲ್ಲಿ ನಾನು ಫುಲ್ಲ ಮಾಡಿದೆ. ಇದು ಜೊತೆ ದೊಡ್ಡ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಇವರಿದ್ದಾರೆ, ಮಂಜುನಾಥ್ ಸರ್ ಇದ್ದಾರೆ, ನೆಹರಿಕಾ ಇದ್ದಾರೆ, ಅವ್ರು ಬಂದಿಲ್ಲ, ಅಲಕಾನಂದ ಸರ್ ಇದ್ದಾರೆ, ಮಂಜುಳಾ ರೆಡ್ಡಿ, ಇವರೆಲ್ಲ ದೊಡ್ಡ ಆರ್ಟಿಸ್ಟ್ ಇದ್ದಾರೆ. ಅವರೆಲ್ಲ ಇನ್ಕ್ಲೂಡ್ ಮಾಡಿದೆ. ಫಾದರ್ಸ್ ಕ್ಯಾರೆಕ್ಟರ್, ಮದರ್ಸ್ ಕ್ಯಾರೆಕ್ಟರ್, ಪೇರೆಂಟ್ಸ್ ಎಲ್ಲ ಸ್ಟೋರಿ, ಕಂಪ್ಲೀಟ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಈ ಮೂವೀಸ್ ಒಂದು ಚಿಕ್ಕ ವಯಸ್ಸಂತ ದೊಡ್ಡವರು ಎಲ್ಲ ನೋಡ್ಬೋದು. UA ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಎಲ್ಲರೂ ಖಂಡಿತ ನೋಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು. ಸೊ ಇದನ್ನ ಒಂದು ನಮ್ಮ ಈ ಮೆಸೇಜ್ ಮಕ್ಕಳು ರೀಚ್ ಆದರೆ ನಮಗೆ ಅದು ದೊಡ್ಡ ಸಕ್ಸಸ್. ಮೂವಿ ರನ್ ಆಗೋದು ಸೆಕೆಂಡ್, ಮೆಸೇಜ್ ರೀಚ್ ಆಗಬೇಕು. ಈಗಿನ ಜನ್ರೇಷನ್, ಪರ್ಟಿಕ್ಯುಲರ್ ಈಗಿನ ಜನ್ರೇಷನ್ ಮುಂದೆ ಚೇಂಜ್ ಆಗಲೇಬೇಕು. ಅದು ಇನ್ನೊಂದು ಮೈನ್ ಕಾನ್ಸೆಪ್ಟ್ ಏನಂದ್ರೆ, ನಾನು ಓಪನ್ ಹೇಳ್ತೀನಿ, ಹುಡುಗಿಯರಿಗೆ ಜಾಸ್ತಿ ಸಪೋರ್ಟ್ ಸೊಸೈಟಿನಲ್ಲಿ ಇದೆ, ಲೇಡೀಸ್ಗೆ. ಜೆಂಟ್ಸ್ಗೆ ಸಪೋರ್ಟ್ ತುಂಬ ಕಡಿಮೆ. ಯಾವುದೊಂದು ಮಿಸ್ಟೇಕ್ ಒಬ್ಬರು ಜೆಂಟ್ಸ್ ಮಾಡಿದಂದ್ರೆ ಇಷ್ಟು ಎಲ್ಲರೂ ಸೊಸೈಟಿ ಅವರು ಬ್ಲೇಮ್ ಮಾಡ್ತಾರೆ. ಇದನ್ನ ಇದು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಈ ಮೂವಿನಲ್ಲಿ ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಹೀರೋನ್ ಬಂದು ಎಲ್ಲ ಲೇಡೀಸ್ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ, ಬಟ್ ಜೆಂಟ್ಸ್ ಬಂದು ಅವರು ಹೇಳೋದು ಯಾರು ಕೇಳೋದಿಲ್ಲ, ಎಲ್ಲ ಬ್ಲೇಮ್ ಮಾಡ್ತಾರೆ. ಅದು ಬಿಟ್ಟು ಅದು ಯಾಕೆ ಆಗುತ್ತೆ, ಇದನ್ನ ನಾವು ಕಾನ್ಸೆಪ್ಟ ಮಾಡ್ಕೊಂಡು ಈ ಮೂವಿನಲ್ಲಿ ನಾನು ತೋರಿಸಿದೆ. ನಾನು ಎಲ್ಲ ತೋರಿಸಬೇಕು, ಎಲ್ಲ ಪಬ್ಲಿಕ್ ಎಲ್ಲರೂ ಗೊತ್ತಾಗಬೇಕು. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಇನ್ವಾಲ್ವ್ ಆಗಿದೆ, ಕೋರ್ಟ್ ಹೇಗೆ ಇನ್ವಾಲ್ವ್ ಆಗುತ್ತೆ, ಅವರೆಲ್ಲ ಏನೇನು ಮಾಡ್ತಾರೆ, ಏನೇನು ಗೋಲ್ಮಾಲ್ ಮಾಡ್ತಾರೆ, ಎಲ್ಲ ಇಲ್ಲಿ ಬಂದ್ಬಿಡ್ತೀವಿ, ಸ್ಟೋರಿನಲ್ಲಿ ಎಲ್ಲ ಬಂದ್ಬಿಡ್ತೀವಿ. ಸೊ ಅದನ್ನ ಎಲ್ಲರೂ ಪಬ್ಲಿಕ್ ಅವೇರ್ನೆಸ್ ಕಟ್ಟಿ ಮಾಡಿದ್ದು. ಒಳ್ಳೆ ನಿಮ್ಮ ಪ್ರೆಸ್ ಪೀಪಲ್ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿ, ಈ ಮೆಸೇಜ್ ಎಲ್ಲ ಕನ್ವೆ ಮಾಡಿ ನಮಗೆ ಒಳ್ಳೆ ಸಕ್ಸಸ್ ಮಾಡಿ ಕೊಡೋದಕ್ಕೆ ಐ ಪ್ರೇ ಆಲ್ ಆಫ್ ಯು, ಪ್ಲೀಸ್ ಹೆಲ್ಪ್ ಅಸ್, ಸಪೋರ್ಟ್ ಅಸ್. ಪ್ರಾಪ್ತಿ ಟೀಮ್ಗೆ ಒಳ್ಳೆ ಮಾಡಬೇಕು. ಆರ್ಟಿಸ್ಟ್ ಬಗ್ಗೆ ಹೇಳೋಕೆ ಎಲ್ಲ ಸೂಪರ್ ಆಕ್ಟ್ ಮಾಡಿದ್ದಾರೆ. ನಾನು ಕನ್ನಡ ಇಲ್ಲಿ ಬಂದು ಕಲಿಯೋದು, ಹೇಳಿದ ಪ್ರಕಾರ ನಾನು ತಮಿಳ್ ಮಿಕ್ಸ್ ಮಾಡಿ ಮಾತಾಡ್ತೀನಿ, ಬಟ್ ಎಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಐ ಕ್ಯಾನ್ ಮ್ಯಾನೇಜ್. ಸೊ ಅದರಲ್ಲಿ ಎಲ್ಲ ಆರ್ಟಿಸ್ಟ್ಗೆ ಒಬ್ಬೊಬ್ರು ಎಲ್ಲ ಮೋಸ್ಟ್ಲಿ ಎಲ್ಲ ಹೊಸದವರು, ಅವ್ರಿಗೆ ನಾನು ಹೇಳ್ಕೊಟ್ಟು ನನಗೆ ಕನ್ನಡ ಬಂತು. ಲೈಟ್ ಬಾಯ್ ಇಂದ ಎಲ್ಲರ ಹತ್ರ ಮಾತಾಡಿ ನನಗೆ ಇದಾಯಿತು. ಸೊ ಅದ್ರ ಜೊತೆ ಎಲ್ಲ ಸಪೋರ್ಟ್, ಸರ್ ಆಡುಗಡಿ ಶ್ರೀನಿವಾಸ ಸರ್ ಫುಲ್ ಸಪೋರ್ಟ್ ಮಾಡ್ತಾರೆ, ಶ್ರೀವಾಸ ಸರ್ ಫುಲ್ ಸಪೋರ್ಟ್ ಇವರೇ, ರಮೇಶ್ ಬಾಬು ಸರ್ ಇದ್ದಾರೆ, ಸಿರಿ ಮ್ಯೂಸಿಕ್ ಇವರು ಬಂದು ಹೋಗಿ ಹೇಳಿದ ತಕ್ಷಣ ಒಂದು ಮಾತಾಡಿಲ್ಲ. ಓಕೆ ಸರ್ ಒಂದು ಸಾಂಗ್ ನೋಡಿದ್ರು, ಇಮಿಡಿಯೇಟ್ ಫಿಕ್ಸ್ ಆದರು. ಅವ್ರು ಏನು ಮಾತಾಡಿಲ್ಲ, ಸರ್ ಅದಿಲ್ಲ ಇದಿಲ್ಲ ಅನ್ನೊಂದಿಲ್ಲ, ಇಮಿಡಿಯೇಟ್ ಒಂದು ಹಾಫ್ ಅನ್ ಅವರ್ನಲ್ಲಿ ಫಿಕ್ಸ್ ಮಾಡಿ ನನ್ನ ಬಗ್ಗೆ ಅಷ್ಟು ಬರುತ್ತೆ. ಸರ್ ಹೆಲ್ಪ್ ಮಾಡಿದ್ರು, ವ್ಯಕ್ತಿ ಸರ್ ನಾನು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮಾಡಿದ್ರು. ಈ ಕೋಆಪರೇಷನ್ ಬೇಕು. ಇದಾಯ್ತು ಅಂದರೆ ನಮ್ಮವರೆಲ್ಲ ಈಸಿಯ ಸಕ್ಸಸ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಸೊ ಆರ್ಟಿಸ್ಟ್ ಎಲ್ಲ ಬೇರೆ ಎಲ್ಲ ಆರ್ಟಿಸ್ಟು ಓಕೆ, ಎಲ್ಲರೂ ಪಕ್ಕ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರು ಕಮಲ್ ಸರ್ ಬಂದು ಈಸ್ ಅ ಬಾಲಿವುಡ್ ಆಕ್ಟರ್, ಹಿ ಹಸ್ ಕಮ್ ಫ್ರಮ್ ಮುಂಬೈ ನಾವು. ಸೊ ಮುಂಬೈಯಿಂದ ಬಂದು ಇಲ್ಲಿ ಬಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ, 2 ಡಬಲ್ ರೋಲ್ ಮಾಡಿದ್ದಾರೆ. ಸೀಕ್ರೆಟ್ ಹೇಳ್ತೀನಿ, ಡಬಲ್ ರೋಲ್ ಮಾಡಿದ್ದಾರೆ. ಅದು ನಿಮ್ಗೆ ಅರ್ಥ ಆಗಲ್ಲ, ಏನು ಫೇಸಲ್ಲಿ ಏನು ಚೇಂಜ್ ಆಗುತ್ತೆ ನೋಡಿ. ಸೊ ಆ ಥರ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡನಲ್ಲಿ ಹೇಳ್ಕೊಟ್ಟ ಡೈಲಾಗ್ ಎಲ್ಲ ಸೂಪರ್ ಮಾಡಿದ್ದಾರೆ. ಸೊ ವಿಲ್ ಬಿಕಮ್ ಅ ಸೂಪರ್ ಸ್ಟಾರ್ ಇನ್ ಕನ್ನಡ ಆಲ್ಸೋ. ಸೊ ಅದನ್ನು ನಾನು ಹೇಗೆ ಹೇಳ್ತೀನಿ. ಆಮೇಲೆ ಮಂಜುಳಾ ಗುರುರಾಜ್ ಸೊಸೆ ಅವ್ರಿಗೆ ಗೊತ್ತು, ಗೌರಿ ಸಾಗರ್ ಪಕ್ಕ ಪ್ರೊಫೆಷನಲ್ ಡ್ಯಾನ್ಸರ್. ಅವ್ರ ಡ್ಯಾನ್ಸ್ ನಾನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿದೆ. ಅವ್ರಿಗೆ ತೊಂದರೆ ಕೊಟ್ಟು ನಾನು ಮಾಡಿದ ಮೂವಿದು. ಸೊ ಅದು ಈಸಿ ಅವ್ರು ಪಕ್ಕ ಮಾಡಿದ್ದಾರೆ. ಜಯಸೂರ್ಯ ಫ್ರಮ್ ಲೈಟ್ ಬಾಯ್ ಇಂದ ಎಲ್ಲ ಕೆಲಸ ಅವ್ರ ಡೈರೆಕ್ಷನ್ ಅವರಿಗೆ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅಷ್ಟು ಕೆಲಸ ಮಾಡ್ತಾರೆ ಇವರು. ಸಾರ್ ನೋಡಿ ಅದು ಬೇರೆ. ಇಲ್ಲಿ ನಿಖಿತಾ ಬಂದು ಫಸ್ಟ್ ಅದು ಟ್ರೈ ಮಾಡ್ತಾ ಇದ್ರು, ಬಟ್ ನಾನು ಹೇಳಿದೆ ಡೋಂಟ್ ವರಿ, ಈ ಸ್ಟೋರಿ ಎಲ್ಲ ಚೆನ್ನಾಗಿರುತ್ತೆ, ನಿನ್ನ ಕಾನ್ಸೆಪ್ಟ್ ಕರೆಕ್ಟಾಗಿ ನಾನು ತಗೊಂಡು ಬರ್ತೀನಿ ಮಾಡ್ತೀನಿ ಅಂತ ಅವಳು ಸೂಪರ್ ಕೋಆಪರೇಟ್ ಮಾಡಿದ್ರು. ಪಕ್ಕಾವ ಆ್ಯಕ್ಟ್ ಮಾಡಿದ್ದಾರೆ. ಅಜಿತ್ ಜೈನ್ ಕೇಳಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ವಿಲನ್ ರೋಲ್ ಬರ್ತಾರೆ. ಅವರದೇ ಸ್ಟೋರಿ ಫುಲ್ಲ ಸಸ್ಪೆನ್ಸ್, ಫಸ್ಟ್ ಒಂದು ಲಾಸ್ಟ್ ವರೆಗೆ ಅವರದೇ ಸಸ್ಪೆನ್ಸ್ ಹೋಗುತ್ತೆ. ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಬೇರೆ ಯಾರಾದ್ರು ಬಿಟ್ಟಿದ್ದಾರೆ? ಸರ್ ಅಲ್ಲಿದ್ದಾರಾ? ಓಕೆ, ಅವರು ಮೈನ್ ಕ್ಯಾರೆಕ್ಟರ್ ಬಂದಿದ್ದಾರೆ.
ಇನ್ನು ಈ ತರ ಒಂದು 40 ಜನ ಆಕ್ಟ್ ಮಾಡಿದ್ದಾರೆ ಸರ್ ಟೋಟಲ್. ಸರ್ ನಾನು ಒಂದು ಸಾಂಗ್ ನಲ್ಲಿ ಬಂದು ನೋಡಿದಿಲ್ಲ, 1 2 3 4 ಹೇಳ್ತೀನಿ, ಮ್ಯೂಸಿಕ್ ಡೈರೆಕ್ಟರ್ ಬರ್ತೀನಿ ಎಲ್ಲ ಬ್ಯಾಂಗ್ಳೂರ್ ಸರ್, ಕಂಪ್ಲೀಟ್ ಬ್ಯಾಂಗ್ಳೂರ್, ಎಲ್ಲ ಇಲ್ಲಿ ಬ್ಯಾಂಗ್ಳೂರ್ ಸರ್. ಟೋಟಲ್ 5 ಸಾಂಗ್ಸ್ ಇದೆ, ಮೂವಿನಲ್ಲಿ 4 ಸಾಂಗ್ಸ್ ಬರುತ್ತೆ, 1 ಸಾಂಗ್ ಎಕ್ಸ್ಟ್ರಾ ಮಾಡಿದೆ ನಾನು, ಅದು ಬಂದು ಮೂವಿಗೆ ಆಕ್ಟ್ ಮಾಡಿದ್ರೆ ಟೈಮ್ ಶಾರ್ಟೇಜ್, 1 ಸಾಂಗ್ ಕಟ್ ಮಾಡಿದೆ. ಟೋಟಲ್ 5 ಸಾಂಗ್ಸ್ ಮೂವಿನಲ್ಲಿ ಇದೆ. ಇದನ್ನ ಹಾಡಿದ್ರು ನೋಡಿದ್ರೆ SP ಶೈಲಜಾ ಮೇಡಮ್ ಹಾಡಿದ್ದಾರೆ, ನಾನು ಹಾಡಿದ್ದೀನಿ. ನೀವು ಕೇಳಿದ ಹಾಡು ಬಂದು ನಾನು ಹಾಡಿದ್ದು ಡುಯೆಟ್ ಸಾಂಗ್. ಸೊ ಫಸ್ಟ್ ಸಾಂಗ್. ಸೆಕೆಂಡ್ ಬಂದು ಮಲಯಾಳಂ ರಾಧಿಕಾ ಅಂತ ಒಂದು ಆರ್ಟಿಸ್ಟ್ ಸಿಂಗರ್ ಹಾಡಿದ್ದಾರೆ. ಪ್ಲಸ್ ಕೇರಳ ಅಂತ ಎರಡು ಸಿಂಗರ್ಸ್. ಮೇನ್ SP ಶೈಲಜಾ ಮೇಡಮ್ 2 ಸಾಂಗ್ ಹಾಡಿದ್ದಾರೆ. ಸರ್ ನೆಕ್ರೋಫೋಬಿಯಾ ಅಂದ್ರೆ ಫೋಬಿಯಾ ಅಂದ್ರೆ ಭಯ. ನೆಕ್ರೋಫೋಬಿಯಾ ಎಂಬುದು ಈ ದೆವ್ವ ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ಇಫ್ ಯು ಸಿ ಸಮ್ ಈವಿಲ್ ಥಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಭಯ ಆಗೋದು ಹೆಸರು ನೆಕ್ರೋಫೋಬಿಯಾ. ಅದು ಚೈಲ್ಡ್ಹುಡ್ಲಿ ಅದು ಅಫೆಕ್ಟ್ ಆಯ್ತು ಅಂದ್ರೆ ಅದು ಎಲ್ಲಿ ನೋಡಿದ್ರೆ, ಒಂದು ಶವ ಪೆಟ್ಟಿ ನೋಡಿದ್ರೆ ಭಯ ಆಗುತ್ತೆ, ಒಂದು ಡೆತ್ ಸೀನ್ ನೋಡಿದ್ರೆ ಭಯ ಆಗುತ್ತೆ, ಯಾವ್ದು ನೋಡಿದ್ರೆ ಅದು ಭಯ ಆಗಿ ಶಿವರಿಂಗ್ ಆಗಿ ಫೇಂಟ್ ಆಗಿಬಿಡ್ತಾರೆ. ಸೊ ಅದನ್ನ ಹೆಸರು ನೆಕ್ರೋಫೋಬಿಯಾ. ಅದು ಬಂದು ಸ್ವಲ್ಪ ಡೇಂಜರಸ್ ಡಿಸೀಸ್. ಅದಕ್ಕೆ ಸೈಕೋ ಆಗೋದೆಲ್ಲ ಇದು ಈ ನೆಕ್ರೋಫೋಬಿಯಾ ಬೇಸ್. ಇದನ್ನು ಬೇಸ್ ಮಾಡಿ ಅವ್ರಿಗೆ ಆ ಪ್ರಾಬ್ಲಮ್ ಆಗುತ್ತೆ. ಎಲ್ಲರಿಗೂ ಬರುತ್ತೆ, ಜೆಂಟ್ಸ್ಗೂ ಬರುತ್ತೆ, ಲೇಡೀಸ್ ಬರುತ್ತೆ, ಬಟ್ ಮೋಸ್ಟ್ಲಿ ಲೇಡೀಸ್ ಆರ್ ಅಫೆಕ್ಟೆಡ್ ಮೋರ್. ಈಗ ಒಂದು ಅವ್ರಿಗೆ ಭಯ ಜಾಸ್ತಿ ಆಯ್ತು ಅಂದ್ರೆ ಈ ಪ್ರಾಬ್ಲಮ್ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನಮಗೆ. ಆಲ್ ಪ್ರೆಸ್ ಪೀಪಲ್ ನಮಗೆ ಫುಲ್ ಸಪೋರ್ಟ್ ಮಾಡಿ ಮೂವಿ ಸಕ್ಸಸ್ ಮಾಡಿದ್ವಿ. ಪಾರ್ಟ್ 2 ಪ್ಲಾನ್ ಮಾಡ್ತಾ ಇದೆ. ನಿಮ್ಮ ಸಪೋರ್ಟ್ ನಲ್ಲಿ ನಾವೆಲ್ಲ ಮಾಡಬೇಕು. ಧನ್ಯವಾದಗಳು.